Hello friends, welcome back to my channel SS Computopia. Ignite your digital mind. ಸೊ ಈ ಸೆಷನ್ ಅಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಆಫೀಸ್ ಆಟೋಮೇಷನ್ ರಿವೈಸ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಇದು ಸೆಕೆಂಡ್ ಪೇಪರ್. ಫಸ್ಟ್ ಪೇಪರ್ ಬೇಕಂದ್ರೆ ಕೆಳಗಡೆ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅಂಟಿಲ್ ಯು ಲರ್ನ್ ಇಟ್ ಮೋರ್ ದ್ಯಾನ್ ಒನ್ ವೇ. ಸೊ ಒಂದ್ ತರದಲ್ಲಿ ಒಂದು ವಿಧ ಅಲ್ಲದೆ ಬೇರೆ ಬೇರೆ ವಿಧದಲ್ಲಿ ನಾವು ಕಲಿಯೋದಕ್ಕೆ ಪ್ರಯತ್ನ ಪಟ್ರೇನೆ ನಾವು ಕರೆಕ್ಟ್ ಆಗಿ ಕಲಿಯೋದಿಕ್ ಆಗೋದು. ಸೊ ನಾವು ಒಂದೊಂದು ಮೆಥಡ್ ಅಲ್ಲಿ ಕಲಿತಾ ಹೋದಂಗೆ ನಮ್ಗೆ ಹೊಸ ಹೊಸ ತರದ ಜ್ಞಾನ ಬರ್ತಾ ಹೋಗುತ್ತೆ, ನಮ್ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಸೊ ನಾವ್ ಯಾವಾಗ್ಲೂ ಬುಕ್ನೇ ಓದೋದು ಅಥವಾ ಒಂದ್ ವೇ ಆಫ್ ರೀಡಿಂಗ್ ನ ಫಾಲೋ ಮಾಡಬಾರ್ದು. ಸೊ ಮಲ್ಟಿಪಲ್ ವೇಸ್ ಅಲ್ಲಿ ನಮ್ಮ ಬ್ರೈನ್ಗೆ ನಾವು ಫೀಡ್ ಮಾಡ್ಬೇಕು. ಓಕೆ, ಸೊ ತಡ ಮಾಡದಲ್ಲ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಇದಾಗ್ಲೇ ಹೇಳ್ದಂಗೆ ಬ್ಲೂ ಪ್ರಿಂಟ್ ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ. ಸೊ ಫಂಡಮೆಂಟಲ್ಸ್ಗೆ ಟೋಟಲ್ ಆಗಿ ಕ್ವಶನ್ ಪೇಪರ್ ಅಲ್ಲಿ 7 ಮಾರ್ಕ್ಸ್ ಇರುತ್ತೆ. ಸೊ ನಾನು ಹೇಳ್ತಿರೋದು ಬೋರ್ಡ್ ಎಕ್ಸಾಮ್ ಅಲ್ಲಿ ಆ ಪೇಪರ್ ಅಲ್ಲಿ ಹೇಗಿರುತ್ತೆ, ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಂದ್ಬಿಟ್ಟು. ಈ ಪೇಪರ್ ಅಲ್ಲ. ಸೊ ವಿಂಡೋಸ್ 7 ಮಾರ್ಕ್ಸ್, ವರ್ಡ್ ಬಂದ್ಬಿಟ್ಟು 20 ಮಾರ್ಕ್ಸ್, ಎಕ್ಸೆಲ್ ಬಂದು 20 ಮಾರ್ಕ್ಸ್, ಪವರ್ ಪಾಯಿಂಟ್ 6 ಮಾರ್ಕ್ಸ್, ಇಂಟರ್ನೆಟ್ ಬಂದು 13 ಮಾರ್ಕ್ಸ್, ನುಡಿ 10 ಮಾರ್ಕ್ಸ್, ಟ್ಯಾಲಿ 17 ಮಾರ್ಕ್ಸ್. ಸೊ ವರ್ಡ್, ಎಕ್ಸೆಲ್ ಮತ್ತೆ ಟ್ಯಾಲಿಗೆ ಇಂಪಾರ್ಟೆನ್ಸ್ ಇರುತ್ತೆ. ಅದರ ನೆಕ್ಸ್ಟ್ ನಿಮ್ಗೆ ಇಂಟರ್ನೆಟ್, ನುಡಿ, ಅದಾದ್ಮೇಲೆ ಫಂಡಮೆಂಟಲ್ಸ್, ವಿಂಡೋಸ್ ಕೊಟ್ಟು ಲಾಸ್ಟ್ ಅಲ್ಲಿ ಪವರ್ ಪಾಯಿಂಟ್ ಓದ್ಕೋಬೇಕು. ಓಕೆ, ಸೊ ನೀವು ಜಾಸ್ತಿ ಇವಾಗ ಯಾವ್ದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ವರ್ಡ್ ವಿಡಿಯೋಸ್ ಮತ್ತೆ ಎಕ್ಸೆಲ್ ವಿಡಿಯೋಸ್ ಮತ್ತೆ ಟ್ಯಾಲಿ ವಿಡಿಯೋಸ್ಗೆ. ಓಕೆ, ಸೊ ನೀವು ಅದ್ 3 ಕಂಪ್ಲೀಟ್ ಆದ್ಮೇಲೆ ನಿಮಗೆ ಟೈಮ್ ಇತ್ತು ಅಂದ್ರೆ ಇಂಟರ್ನೆಟ್, ನುಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಡ್ಯಾಶ್ ಇಸ್ ನಾಟ್ ಅನ್ ಇನ್ಪುಟ್ ಡಿವೈಸ್. ಪ್ರಿಂಟರ್, ಕೀಬೋರ್ಡ್, ಜಾಯ್ಸ್ಟಿಕ್, ಮೌಸ್. ಆನ್ಸರ್ ಇಸ್ ಪ್ರಿಂಟರ್. ಪ್ರಿಂಟರ್ ನ ನಾವು ಔಟ್ಪುಟ್ ಡಿವೈಸ್ ಅಂತೀವಿ, ಅದೇ ಜಾಯ್ಸ್ಟಿಕ್, ಕೀಬೋರ್ಡ್, ಮೌಸ್ ನ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಓಕೆ, ವಿಚ್ ಇಯರ್ ಮೈಕ್ರೋಸಾಫ್ಟ್ ವಿಂಡೋಸ್ 97 was introduced? 1945, 1980, 1995, 1950. ಆನ್ಸರ್ ಇಸ್ 1995. ವಿಂಡೋಸ್ 95 ಇಂಟ್ರೊಡ್ಯೂಸ್ಡ್ ಆಗಿದೆಯಾ ಯಾವ್ದಪ್ಪ ಅಂದ್ರೆ 95. ಓಕೆ, ದ ಡಿಫಾಲ್ಟ್ ಫಾಂಟ್ ಇನ್ ವರ್ಡ್ 2007 is Calibri, Arial, Times New Roman, Elephant. ಆನ್ಸರ್ ಇಸ್ ಕ್ಯಾಲಿಬ್ರಿ. ಸೊ ಡಿಫಾಲ್ಟ್ ಫಾಂಟ್ ಬಂದು ಕ್ಯಾಲಿಬ್ರಿ, ಸೈಜ್ ಬಂದು 11. ಓಕೆ, ಲೈನ್ ಸ್ಪೇಸಿಂಗ್ ಬಂದು 1.15. ಓಕೆ, ರೆಡಿಮೇಡ್ ಶೇಪ್ ಇಸ್ ಡ್ಯಾಶ್. ಲೈನ್ ಚಾರ್ಟ್, ಬಾರ್ ಚಾರ್ಟ್, ಫ್ಲೋ ಚಾರ್ಟ್, ಕಾಲಮ್ ಚಾರ್ಟ್. ಆನ್ಸರ್ ಇಸ್ ಫ್ಲೋ ಚಾರ್ಟ್. ಸೊ ರೆಡಿಮೇಡ್ ಶೇಪ್ಸ್ ಇರುತ್ತೆ ಅಲ್ವಾ, ಲೈಕ್ ಶೇಪ್ಸ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಶೇಪ್ಸ್ ನ ಇನ್ಸರ್ಟ್ ಮಾಡೋದಕ್ಕೆ. ಆ ರೆಡಿಮೇಡ್ ಶೇಪ್ಸ್ ಅಲ್ಲಿ ಇರುವಂತದ್ದು ಒಂದು ಶೇಪ್ಸ್ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ಫ್ಲೋ ಚಾರ್ಟ್ ಕ್ಯಾಟಗರಿ. ಲೈನ್ಸ್, ರೆಕ್ಟಾಂಗಲ್, ಬ್ರಾಕ್ ಆರೋ ಈಕ್ವೇಶನ್ ಇವೆಲ್ಲ ಡಿಫ್ರೆಂಟ್ ಶೇಪ್ ಕ್ಯಾಟಗರೀಸ್. ಓಕೆ, text repeats at top of every page of the document is called as dash. Slide bar, vertical bar, header, footer. ಆನ್ಸರ್ ಇಸ್ ಹೆಡರ್. ಪ್ರತಿ ಪೇಜ್ ಅಲ್ಲೂ ಮೇಲ್ ಬರುವಂತ ಟೆಕ್ಸ್ಟ್ ನಾನು ಏನಂತ ಹೇಳ್ತೀನಿ ಅಂದ್ರೆ ಹೆಡರ್. ಹೆಡರ್ ಅಲ್ಲಿ ನಾನು ಪೇಜ್ ನಂಬರ್ ಹಾಕ್ಬೋದು, ಬುಕ್ ಟೈಟಲ್ ಹಾಕ್ಬೋದು, ಚಾಪ್ಟರ್ ನೇಮ್ ಹಾಕ್ಬೋದು, ಲೋಗೋ ಹಾಕ್ಬೋದು, ಅಥವಾ ಆಥರ್ ಹೆಸರು ಹಾಕ್ಬೋದು. ಇದನ್ನೆಲ್ಲ ನಾನು ಹೆಡರ್ ಅಲ್ಲಿ ಹಾಕ್ತೀನಿ. ಸೊ ಹೆಡರ್ ಅಲ್ಲಿ ಹಾಕಿದ್ರೆ ಪ್ರತಿ ಪೇಜ್ಗೂ ಬರುತ್ತೆ. ಓಕೆ, ವರ್ಡ್ ಇಸ್ ಅ ಡ್ಯಾಶ್ ಪ್ಯಾಕೇಜ್. ಸ್ಪ್ರೆಡ್ಶೀಟ್, ಅಕೌಂಟಿಂಗ್, ಡೇಟಾಬೇಸ್, ವರ್ಡ್ ಪ್ರೊಸೆಸಿಂಗ್. ಆನ್ಸರ್ ಇಸ್ ವರ್ಡ್ ಪ್ರೊಸೆಸಿಂಗ್. ವರ್ಡ್ ನ ನಾನು ವರ್ಡ್ ಪ್ರೊಸೆಸಿಂಗ್ ಪ್ಯಾಕೇಜ್ ಅಂತ ಹೇಳ್ತೀನಿ, ಎಕ್ಸೆಲ್ ನ ಸ್ಪ್ರೆಡ್ಶೀಟ್ ಪ್ಯಾಕೇಜ್ ಅಂತ ಹೇಳ್ತೀನಿ. ಸೊ ಆಕ್ಸಿಸ್ ನ ಅಥವಾ SQL ನ ಡೇಟಾಬೇಸ್ ಪ್ಯಾಕೇಜ್ ಅಂತ ಹೇಳ್ತೀವಿ, ಟ್ಯಾಲಿನ ಅಕೌಂಟಿಂಗ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಷ್ಟೇ. ದ ಎಕ್ಸೆಲ್ ಕಾಲಮ್ಸ್ ಆರ್ ಐಡೆಂಟಿಫೈಡ್ ಬೈ ಡ್ಯಾಶ್, ಶೀಟ್, ಆಲ್ಫಾಬೆಟ್, ಸೆಲ್ಸ್, ನಂಬರ್ಸ್.
ಆನ್ಸರ್ ಇಸ್ ಆಲ್ಫಾಬೆಟ್ಸ್. ಎಕ್ಸೆಲ್ ಅಲ್ಲಿ ಕಾಲಮ್ ಆಲ್ಫಾಬೆಟ್ಸ್ ಇಂದ ಐಡೆಂಟಿಫೈ ಆಗುತ್ತೆ, ರೋಸ್ ನಂಬರ್ ಇಂದ ಐಡೆಂಟಿಫೈ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಕಾಲಮ್ ಥರ್ಡ್ ರೋ ನಲ್ಲಿ ಇದೀನಿ ಅಂದ್ರೆ ಬಿ ಬಿ ಅಂದ್ರೆ ಸೆಕೆಂಡ್ ಕಾಲಮ್ಗೆ ಬಿ ಅಂತ ಹೇಳ್ತೀವಿ, ಥರ್ಡ್ ರೋ ಅಂದ್ರೆ 3 ಅಂತ ಹೇಳ್ತೀವಿ. ಸೊ ಸೆಲ್ ಅಡ್ರೆಸ್ ಏನಾಗುತ್ತೆ ಅಂದ್ರೆ B3 ಆಗುತ್ತೆ. ಓಕೆ, ದ ಫಾರ್ಮುಲಾ ಇನ್ ಎಕ್ಸೆಲ್ ಶುಡ್ ಸ್ಟಾರ್ಟ್ ವಿತ್ ಡ್ಯಾಶ್ ಸೈನ್ ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಸ್ಟಾರ್. ಆನ್ಸರ್ is equal to. ಸೊ ಪ್ರತಿಯೊಂದು ಫಾರ್ಮುಲಾನು ಎಕ್ಸೆಲ್ ಅಲ್ಲಿ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ is equal to ಇಂದ. ಓಕೆ, ಶಾರ್ಟ್ಕಟ್ ಕೀ ಫಾರ್ ಫಾಂಟ್ ಡೈಲಾಗ್ ಬಾಕ್ಸ್ ಇಸ್ ಡ್ಯಾಶ್ ಆಲ್ಟ್ ಡಿ, ಕಂಟ್ರೋಲ್ ಡಿ, ಕಂಟ್ರೋಲ್ ಆಲ್ಟ್ ಡಿ, ಆಲ್ಟ್ ಶಿಫ್ಟ್ ಡಿ. ಆನ್ಸರ್ ಇಸ್ ಕಂಟ್ರೋಲ್ ಡಿ. ಕಂಟ್ರೋಲ್ ಡಿ ಅಂತ ಪ್ರೆಸ್ ಮಾಡಿದ ತಕ್ಷಣ ನನಗೆ ಫಾರ್ಮ್ ಥ್ರೂ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಓಕೆ, ಬೈ ಡಿಫಾಲ್ಟ್ ಟೆಕ್ ಡೈರೆಕ್ಷನ್ ಇನ್ ಎಕ್ಸೆಲ್ 2007 ಇಸ್ ಡ್ಯಾಶ್ ಲೆಫ್ಟ್, ರೈಟ್, ಸೆಂಟರ್, ನೋ ಡಿಫಾಲ್ಟ್ ಅಲೈನ್ಮೆಂಟ್. ಆನ್ಸರ್ ಇಸ್ ಲೆಫ್ಟ್. ಸೊ ನಾನು ಏನಾದ್ರು ಟೆಕ್ಸ್ಟ್ ನ ಟೈಪ್ ಮಾಡಿದ್ರೆ ಅದು ಲೆಫ್ಟ್ ಸೈಡ್ ಅಲೈನ್ ಆಗುತ್ತೆ, ನಾನು ಏನಾದ್ರು ನಂಬರ್ಸ್ ಟೈಪ್ ಮಾಡಿದ್ರೆ ಅದು ರೈಟ್ ಸೈಡ್ ಅಲೈನ್ ಆಗುತ್ತೆ ಎಕ್ಸೆಲ್ ಅಲ್ಲಿ. ಓಕೆ, ಡಿಫಾಲ್ಟ್ ಆಗಿ. Dash option is used to set the animation to the text in PowerPoint. Custom animation, slide show, slide transition, presentation. Answer is custom animation. Animation slide ಗೆ ಹೇಗೆ ಕೊಡ್ತೀವಿ ಟೆಕ್ಸ್ಟ್ ಗೆ ಅಂದ್ರೆ ಕಸ್ಟಮ್ ಅನಿಮೇಷನ್ ಮೂಲಕ ಕೊಡ್ತೀವಿ. ಸೊ ನನಗೆ ಸ್ಲೈಡ್ ಎಂಟ್ರಿ ಅಥವಾ ಎಕ್ಸಿಟ್ ಆಗ್ಬೇಕಾದ್ರೆ ಏನಾದ್ರೂ ಅನಿಮೇಷನ್ ತರ ಬೇಕಂದ್ರೆ ಅದನ್ನ ನಾವು ಸ್ಲೈಡ್ ಟ್ರಾನ್ಸಿಷನ್ ಇಂದ ಕೊಡ್ತೀವಿ. ಸೊ ನನ್ನ ಪವರ್ ಪಾಯಿಂಟ್ ಡಾಕ್ಯುಮೆಂಟ್ ನ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ದೊಡ್ಡ ಸ್ಕ್ರೀನ್ ಅಲ್ಲಿ ನನ್ನ ಸ್ಲೈಡ್ಸ್ ನ ನೋಡೋದನ್ನ ಸ್ಲೈಡ್ ಶೋ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. The section gives you option to add password and protect the document. Password, restrict, options, protect. ಆನ್ಸರ್ ಇಸ್ ಪ್ರೊಟೆಕ್ಟ್. ಪ್ರೊಟೆಕ್ಟ್ ಆಪ್ಷನ್ ನ ಯೂಸ್ ಮಾಡಿಕೊಂಡು ನನ್ನ ಡಾಕ್ಯುಮೆಂಟ್ ನ ನಾನು ಪ್ರೊಟೆಕ್ಟ್ ಮಾಡಬಹುದು ಮತ್ತೆ ಅದಕ್ಕೆ ಪಾಸ್ವರ್ಡ್ ಕೊಡಬಹುದು. ಓಕೆ, ಡ್ಯಾಶ್ ಆಪರೇಟ್ಸ್ ಓವರ್ ಟೆಲಿಫೋನ್ ಲೈನ್, ಇಂಟರ್ನೆಟ್, ಸೆಲ್ ಫೋನ್, ವೈಫೈ, ಡೈಲ್-ಅಪ್ ಮೋಡಮ್. ಆನ್ಸರ್ ಇಸ್ ಡೈಲ್-ಅಪ್ ಮೋಡಮ್. The first browser developed was called as Dash, Computing Web Mosaic ASP. Answer is Mosaic. Mosaic first browser developed ಆಗಿತ್ತು. Okay. When was Tazzy business software was introduced? 2019, 1987, 1986, 2012. ಆನ್ಸರ್ ಇಸ್ 1986 ಅಲ್ಲಿ ಟ್ಯಾಲಿ ಸಾಫ್ಟ್ವೇರ್ ಟ್ಯಾಲಿ ಸೊಲ್ಯೂಷನ್ ಅನ್ನೋ ಕಂಪ್ನಿ ನಮಗೆ ಇಂಟ್ರೊಡ್ಯೂಸ್ಡ್ ಆಗಿದೆ. ಓಕೆ, ಸೊ ಅದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರಪ್ಪ ಅಂದ್ರೆ ಭಾರತ್ ಗೋಯಿಂಕಾ. ಕನ್ನಡ ಭಾಷೆಯಲ್ಲಿ ಕೆಳಗಂಡ ಡ್ಯಾಶ್ ಅಕ್ಷರಗಳು ಅಥವಾ ಚಿಹ್ನೆಗಳು ಈಗ ಬಳಕೆಯಲ್ಲಿವೆ: 54, 67, 51, 31. ಆನ್ಸರ್ ಇಸ್ 51, 51. ಸೊ ಕನ್ನಡನಲ್ಲಿ ಟೋಟಲ್ ಆಗಿ 51 ಲೆಟರ್ಸ್ ಇದೆ. There are dash types of predefined vouchers in Tally ERP 9.0, 15, 12, 28, 18. Answer
ಆನ್ಸರ್ ಇಸ್ 18. ಸೊ ವೋಚರ್ಸ್ ಪ್ರಿಡಿಫೈನ್ಡ್ ಆಗಿ ನನಗೆ 18 ಪ್ರಿಡಿಫೈನ್ಡ್ ವೋಚರ್ಸ್ ಇದೆ. ಅಕೌಂಟ್ಸ್ ಆಫ್ ಲೋನ್ ಟೇಕನ್ ಬೈ ದ ಕಂಪನಿ ಕಂಡೀಷನಲಿ ಫ್ರಮ್ ಬ್ಯಾಂಕ್. ಅನ್ಸೆಕ್ಯೂರ್ಡ್ ಲೋನ್, ಅಸೆಟ್, ಫೈನಾನ್ಸ್, ಸೆಕ್ಯೂರ್ಡ್ ಲೋನ್. ಆನ್ಸರ್ ಇಸ್ ಸೆಕ್ಯೂರ್ಡ್ ಲೋನ್. ಸೊ ನಾವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಅದನ್ನು ನಾವು ಸೆಕ್ಯೂರ್ಡ್ ಲೋನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಕಂಪ್ಯೂಟರ್ ಕಮ್ಸ್ ಅಂಡರ್ ಡ್ಯಾಶ್ ಗ್ರೂಪ್. ಫಿಕ್ಸೆಡ್ ಅಸೆಟ್, ಕರೆಂಟ್ ಅಸೆಟ್, ಸ್ಯಾಲರಿ ಕ್ರೆಡಿಟರ್, ಡೈರೆಕ್ಟ್ ಎಕ್ಸ್ಪೆನ್ಸ್. ಆನ್ಸರ್ ಇಸ್ ಫಿಕ್ಸೆಡ್ ಅಸೆಟ್. ಕಂಪ್ಯೂಟರ್ ನ ನಾವು ಫಿಕ್ಸೆಡ್ ಅಸೆಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಫಂಕ್ಷನ್ ಕೀ ಫಾರ್ ಪೇಮೆಂಟ್ ವೋಚರ್ ಇಸ್ ಡ್ಯಾಶ್. F4, F7, F5, F6. ಆನ್ಸರ್ ಇಸ್ F5. ಪೇಮೆಂಟ್ ವೋಚರ್ಗೆ ಶಾರ್ಟ್ ಕಟ್ ಕೀ ಏನಪ್ಪಾ ಅಂದ್ರೆ F5. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. Fill in the blanks. Dash and dash are standard input device. Second one, dash will log off all users, shut down the computer and reboot it to the login menu ಅಂತ ಹೇಳ್ತಿದ್ದಾರೆ. ಸೊ ಯಾವ ಆಪ್ಷನ್ ಯೂಸ್ ಮಾಡಿದ್ರೆ ನನಗೆ ಎಲ್ಲಾ ಯೂಸರ್ಸ್ ಯಾವ್ಯಾವ್ದೆಲ್ಲ ಲಾಗಿನ್ ಆಗಿದೆ ಅದೆಲ್ಲ ಶಟ್ ಡೌನ್ ಆಗಿ ಕಂಪ್ಯೂಟರ್ ಮತ್ತೆ ರಿಬೂಟ್ ಆಗಿ ಲಾಗಿನ್ ಮೆನ್ಯೂಗೆ ಸ್ಕ್ರೀನ್ ಬರುತ್ತೆ ಅಂತ. ಅಂಡ್ ಡ್ಯಾಶ್ ವಿಲ್ ಕೀಪ್ ಆಲ್ ದ ಪ್ರೋಗ್ರಾಮ್ಸ್ ರನ್ನಿಂಗ್ ಬಟ್ ಶಟ್ ಡೌನ್ ದ ಮಾನಿಟರ್ ಅಂಡ್ ನಾಟ್ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ದ ಕಂಪ್ಯೂಟರ್. ಸೊ ಯಾವ ಆಪ್ಷನ್ ನ ಯೂಸ್ ಮಾಡಿದ್ರೆ ಯಾವ ಆಪ್ಷನ್ ನಮಗೆ ಸೊ ಎಲ್ಲಾ ಪ್ರೋಗ್ರಾಮ್ಸ್ ರನ್ ಮಾಡುತ್ತೆ ಬಟ್ ಮಾನಿಟರ್ ನ ಮಾತ್ರ ಶಟ್ ಡೌನ್ ಮಾಡುತ್ತೆ. ಸೊ ನಾನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ದ ಕಂಪ್ಯೂಟರ್ಸ್ ಇರುತ್ತಲ್ಲ ಅದನ್ನು ಕೂಡ ಕ್ಲೋಸ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಡ್ಯಾಶ್ ಅಂಡ್ ಡ್ಯಾಶ್ ಅವ್ರದ್ದು ಸ್ಕ್ರಾಲ್ ಬಾರ್ಸ್. ಥರ್ಡ್ ಕ್ವಶನ್, ಯಾವುದು ವಿಧವಾದ ಸ್ಕ್ರಾಲ್ ಬಾರ್ಸ್ ಅಂತ. ಫೋರ್ತ್ ಒನ್, ಶಾರ್ಟ್ ಕಟ್ ಟು ಇನ್ಕ್ರೀಸ್ ಫಾಂಟ್ ಸೈಜ್ ಇಸ್ ಡ್ಯಾಶ್ ಅಂಡ್ ಟು ಡಿಕ್ರೀಸ್ ಫಾಂಟ್ ಸೈಜ್ ಇಸ್ ಡ್ಯಾಶ್ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ನಮಗೆ ಮೌಸ್ ಮತ್ತೆ ಕೀಬೋರ್ಡ್. ರಿಸ್ಟಾರ್ಟ್ ಆಪ್ಷನ್ ಯೂಸ್ ಮಾಡಿದ್ರೆ ನನಗೆ ಯಾವ್ಯಾವ ಯೂಸರ್ಸ್ಗೆಲ್ಲ ಲಾಗಿನ್ ಆಗಿದೀವಿ ಎಲ್ಲ ಲಾಗ್ಔಟ್ ಆಗಿ ಸೊ ಹೊಸದಾಗಿ ಸಿಸ್ಟಮ್ ರಿಸ್ಟಾರ್ಟ್ ಆಗಿ ಲಾಗಿನ್ ಮೆನ್ಯೂಗೆ ಬರುತ್ತೆ. ಸ್ಲೀಪ್ ಮೋಡ್ ಅಂತ ಬರುತ್ತೆ. ಸೊ ಸ್ಲೀಪ್ ಮೋಡ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನನಗೆ ಯಾವ್ಯಾವ ಪ್ರೋಗ್ರಾಮ್ಸ್ ರನ್ ಆಗ್ತಿದೆ ಅದೆಲ್ಲ ಹಂಗೆ ರನ್ ಆಗ್ತಿರುತ್ತೆ. ಬೇಡದೇ ಇರೋ ಮತ್ತೆ ಪ್ರೋಗ್ರಾಮ್ಸ್ ಮತ್ತೆ ಮಾನಿಟರ್ ಎರಡು ಶಟ್ ಡೌನ್ ಆಗುತ್ತೆ. ಓಕೆ, ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರಾಲ್ ಬಾರ್. ಸೊ ಇನ್ಕ್ರೀಸ್ ಫಾಂಟ್ ಗೆ ಕಂಟ್ರೋಲ್ ಕ್ಲೋಸ್ ಸ್ಕ್ವೇರ್ ಬ್ರಾಕೆಟ್ ಮಾಡಬಹುದು ಅಥವಾ ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್ ಮಾಡಬಹುದು. ಸೊ ಕಂಟ್ರೋಲ್ ಸ್ಕ್ವೇರ್ ಬ್ರಾಕೆಟ್ ಮಾಡಿದ್ರೆ ಒನ್ ಪಾಯಿಂಟ್ ಅಲ್ಲಿ ಫಾಂಟ್ ಸೈಜ್ ಜಾಸ್ತಿ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್ ಮಾಡಿದ್ರೆ ಸೊ ಇವಾಗ ನನಗೆ ಫಾಂಟ್ ಸೈಜ್ ಡ್ರಾಪ್ ಡೌನ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲ ಅದರಲ್ಲಿ ಸೈಜ್ ಯಾವ ರೀತಿ ತೋರಿಸುತ್ತೆ ಆ ರೀತಿ ಸೈಜ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಡಿಕ್ರೀಸ್ ಗೆ ಕಂಟ್ರೋಲ್ ಸ್ಕ್ವೇರ್ ಬ್ರಾಕೆಟ್ ಓಪನ್ ಅಥವಾ ಕಂಟ್ರೋಲ್ ಶಿಫ್ಟ್ ಲೆಸ್ ದ್ಯಾನ್ ಸಿಂಪಲ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. The first cell address is dash and dash we can see the contents type in a cell. So first cell address ನ ಏನಂತ ಹೇಳ್ತೀವಿ ಮತ್ತೆ ಸೊ ನಾವು ಕಂಟೆಂಟ್ ಸೆಲ್ ಅಲ್ಲಿ ಏನಾದ್ರು ಟೈಪ್ ಮಾಡಿದ್ರೆ ಅದು ಎಲ್ಲಿ ಕಾಣುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಶಾರ್ಟ್ ಕಟ್ ಕೀ ಫಾರ್ ಕಟ್ ಇಸ್ ಡ್ಯಾಶ್ ಅಂಡ್ ಪೇಸ್ಟ್ ಇಸ್ ಡ್ಯಾಶ್. ಸೊ ಕಟ್ಗೆ ಶಾರ್ಟ್ ಕಟ್ ಕೀ ಏನು ಮತ್ತೆ ಪೇಸ್ಟ್ ಗೆ ಶಾರ್ಟ್ ಕಟ್ ಕೀ ಏನು ಅಂತ ಕೇಳ್ತಿದ್ದಾರೆ. ಎಕ್ಸ್ಪಾನ್ಷನ್ ಆಫ್ ISP ಇಸ್ ಡ್ಯಾಶ್ ಅಂಡ್ ಗೂಗಲ್ ಇಸ್ ಡ್ಯಾಶ್. ಸೊ ISP ದು ಎಕ್ಸ್ಪಾನ್ಷನ್ ಏನು ಗೂಗಲ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. So key combination of Ravi is dash and Bhanu is dash. ಭಾನುಗೆ key combination ಏನು ಮತ್ತೆ ರವಿಗೆ key combination ಏನು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಸೆಲ್ ಅಡ್ರೆಸ್ ನ A1 ಅಂತ ಹೇಳ್ತೀನಿ. ಸೊ ನನ್ನ ಅಡ್ರೆಸ್ ಕಂಟೆಂಟ್ಸ್ ಎಲ್ಲ ಟೈಪ್ ಮಾಡ್ತೀವಲ್ಲ ಸೊ ನನ್ನ ಸೆಲ್ ಕರ್ಸರ್ ಎಲ್ಲಿರುತ್ತೆ ಅದನ್ನ ಆಕ್ಟಿವ್ ಸೆಲ್ ಅಂತೀವಿ. ಅಲ್ಲಿ ಕೂಡ ನೋಡ್ಬೋದು ಅಥವಾ ಫಾರ್ಮುಲಾ ಬರಲ್ ಕೂಡ ನೋಡ್ಬೋದು. ಕಟ್ಟಿಗೆ ಶಾರ್ಟ್ ಕಟ್ ಕಿ ಕಂಟ್ರೋಲ್ X, ಪೇಸ್ಟಿಗೆ ಕಂಟ್ರೋಲ್ V. ISP ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತೀವಿ. ಇವಾಗ BSNL, VSNL ಅಥವಾ ನಿಮ್ಗೆ ಯಾರು ಇಂಟರ್ನೆಟ್ ಸರ್ವಿಸ್ ನ ಕೊಡ್ತಾ ಇದ್ದಾರೆ ಅವ್ರನ್ನ ನಾವು ISPs ಅಂತ ಹೇಳ್ತೀವಿ. ಓಕೆ, ಗೂಗಲ್ ನ ನಾವು ಸರ್ಚ್ ಇಂಜಿನ್ ಅಂತ ಹೇಳ್ತೀವಿ. ರವಿಗೆ RVI ಅಂತ ಬಂದ್ರೆ ರವಿ ಬರುತ್ತೆ. ಭಾನು ಅಂದ್ರೆ B, ಕ್ಯಾಪಿಟಲ್ A ಮಾಡಿದ್ರೆ ಬಾ ಬರುತ್ತೆ. NU ಅಂದ್ರೆ ನು ಬರುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. The two branches of accounting are dash and dash. Real account rule says that debit dash and credit dash. Example of output devices are dash and dash.
Example for character user interface is dash and example for graphical user interface is dash. ಸೊ ಎರಡು ಬ್ರಾಂಚ್ ಆಫ್ ಅಕೌಂಟಿಂಗ್ ಯಾವುದು ಮತ್ತೆ ರಿಯಲ್ ಅಕೌಂಟಿಂಗ್ ರೂಲ್ ಏನು, ಔಟ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ಸ್ ಯಾವುದು, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಮತ್ತೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗೆ ಎಕ್ಸಾಂಪಲ್ಸ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ದ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಯಾವ್ದಪ್ಪ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ. ಸೊ ರಿಯಲ್ ಅಕೌಂಟ್ ರೂಲ್ ಏನಪ್ಪ ಹೇಳುತ್ತೆ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ಹೇಳುತ್ತೆ, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಸೊ ಔಟ್ಪುಟ್ ಡಿವೈಸ್ಗೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಪ್ಲಾಟರು ಮತ್ತೆ ಪ್ರಿಂಟರು ಸ್ಪೀಕರು ಇವೆಲ್ಲಾನು ಔಟ್ಪುಟ್ ಡಿವೈಸ್ ಎಕ್ಸಾಂಪಲ್. ಸೊ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಡಾಸು ಅಥವಾ ಲೈನೆಕ್ಸ್. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ವಿಂಡೋಸ್ ಅಥವಾ ಯುಬಂಟು ಆಗಿರ್ಬೋದು. ಸೊ ಯಾವ್ದ್ರಲ್ಲಿ ಪ್ರತಿಯೊಂದು ಕಮಾಂಡ್ ನಾವು ಮೌಸ್ ಯೂಸ್ ಮಾಡಿಕೊಂಡು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಆಗಿದೆ. ಸೊ ಮೌಸ್ ಕ್ಲಿಕ್ ಅಲ್ಲಿ ಕಮಾಂಡ್ ನ ಪಾಸ್ ಮಾಡ್ತೀವಿ, ಅದನ್ನೆಲ್ಲ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಯಾವ ನಮ್ಗೆ ಒಂದು ಸಾಫ್ಟ್ವೇರ್ ಅಲ್ಲಿ ನಾನು ಕಮಾಂಡ್ ನ ಪ್ರತಿಯೊಂದನ್ನು ಟೈಪ್ ಮಾಡಿ ಕೊಡ್ತೀನಿ, ಅದೇ ನಾನು ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀನಿ. ಓಕೆ, ಕ್ಲಿಪ್ ಬೋರ್ಡ್ ಆಪ್ಷನ್ ನ ಡ್ಯಾಶ್ ಅಂಡ್ ಡ್ಯಾಶ್ ಅಂತ ಹೇಳ್ತಿದ್ದಾರೆ. MS ವರ್ಡ್ ಇಸ್ ಅಂಡ್ ಡ್ಯಾಶ್ ಸಾಫ್ಟ್ವೇರ್ ಅಂಡ್ ಶಾರ್ಟ್ಕಟ್ ಕೀ ಫಾರ್ ಥೆಜರ್ಸ್ ಇಸ್ ಡ್ಯಾಶ್ ಅಂತ ಹೇಳ್ತಿದ್ದಾರೆ. MS ವರ್ಡ್ ನ ನಾವು ಯಾವ ತರ ಸಾಫ್ಟ್ವೇರ್ ಅಂತೀವಿ ಮತ್ತೆ ಥೆಜರ್ಸ್ ಶಾರ್ಟ್ಕಟ್ ಕೀ ಏನು ಅಂತ ಕೇಳ್ತಿದ್ದಾರೆ. ಸೊ ಗ್ರೀನ್ ವೇವಿ ಲೈನ್ಸ್ ನ ಏನ್ ಇಂಡಿಕೇಟ್ ಮಾಡುತ್ತೆ ಮತ್ತೆ ರೆಡ್ ವೇವಿ ಲೈನ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ವರ್ಡ್ ಅಲ್ಲಿ ಅಂತ ಕೇಳ್ತಿದ್ದಾರೆ. 16th ಒನ್, ಸೊ ಫಂಕ್ಷನ್ ಟು ಡಿಸ್ಪ್ಲೇ ಕರೆಂಟ್ ಡೇಟ್ ತೋರ್ಸೋದಕ್ಕೆ ಫಂಕ್ಷನ್ ಇನ್ನು ಮತ್ತೆ ಎಕ್ಸಿಸ್ಟಿಂಗ್ ಫೈಲ್ ನ ಓಪನ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಪ್ ಬೋರ್ಡ್ ಆಪ್ಷನ್ಸ್ ಯಾವ್ದಾದಪ್ಪ ಅಂದ್ರೆ ಕಟ್ಟು, ಕಾಪಿ, ಪೇಸ್ಟ್ ಇವೆಲ್ಲ ಕ್ಲಿಪ್ ಬೋರ್ಡ್ ಆಪ್ಷನ್ಸ್. ಸೊ MS ವರ್ಡ್ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಾನು ಹೇಳ್ತೀವಿ ಅಥವಾ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅಂತಾನು ಹೇಳ್ತೀವಿ. ಥೆಜರ್ಸ್ಗೆ ಶಾರ್ಟ್ಕಟ್ ಕೀ ಬಂದು Shift F7. ಸೊ ಗ್ರೀನ್ ವೇವಿ ಲೈನ್ ನನಗೆ ಗ್ರಾಮ್ಯಾಟಿಕಲ್ ಎರರ್ ನ ಹೇಳುತ್ತೆ, ಅದೇ ರೆಡ್ ವೇವಿ ಲೈನ್ ಸ್ಪೆಲ್ಲಿಂಗ್ ಎರರ್ ನ ಹೇಳುತ್ತೆ. ಓಕೆ, ಸೊ ಕರೆಂಟ್ ಡೇಟ್ ನ ತೋರ್ಸೋದಕ್ಕೆ ಟುಡೇ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಇವತ್ತಿನ ಡೇಟ್ ಮತ್ತೆ ಟೈಮ್ ಎರಡು ತೋರ್ಸೋದಕ್ಕೆ ನಾವು ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಸೊ ಎಕ್ಸಿಸ್ಟಿಂಗ್ ಫೈಲ್ ನ ಓಪನ್ ಮಾಡೋದಕ್ಕೆ Ctrl O ಅಂತ ಆಪ್ಷನ್ ನ ಯೂಸ್ ಮಾಡ್ತೀವಿ. ಶಾರ್ಟ್ಕಟ್ ಕೀ ಫಾರ್ ಮೆಮೋ ವೋಚರ್ ಇಸ್ ಡ್ಯಾಶ್ ಅಂಡ್ ಶಾರ್ಟ್ಕಟ್ ಕೀ ಫಾರ್ ಡೆಬಿಟ್ ನೋಟ್ ಇಸ್ ಡ್ಯಾಶ್. 18th one, view in PowerPoint presentation is used to view the presentation in full screen and dash is the ಡಿಫಾಲ್ಟ್ ವ್ಯೂ ಇನ್ ಪವರ್ ಪಾಯಿಂಟ್ ಫೈಲ್. ಸೊ ಯಾವ ವ್ಯೂ ಯೂಸ್ ಮಾಡಿಕೊಂಡು ಪವರ್ ಪಾಯಿಂಟ್ ಅಲ್ಲಿ ನಾವು ಫುಲ್ ಸ್ಕ್ರೀನ್ ಅಲ್ಲಿ ಪ್ರೆಸೆಂಟೇಶನ್ ನ ನೋಡ್ಬೋದು ಮತ್ತೆ ಡಿಫಾಲ್ಟ್ ವ್ಯೂ ಯಾವುದು ಪವರ್ ಪಾಯಿಂಟ್ ಫೈಲ್ ಅಲ್ಲಿ ಅಂತ ಕೇಳ್ತಿದ್ದಾರೆ. FTP ಎಕ್ಸ್ಪಾನ್ಷನ್ ಏನು ಮತ್ತೆ VGA ಎಕ್ಸ್ಪಾನ್ಷನ್ ಏನು ಅಂತ ಕೇಳ್ತಿದ್ದಾರೆ. ಎ ಕ್ಯಾಪಿಟಲ್ ಕಮ್ಸ್ ಅಂಡರ್ ವಿಚ್ ಗ್ರೂಪ್, ಕ್ಯಾಪಿಟಲ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ವೇಜಸ್ ಪೇಡ್ ಕಮ್ಸ್ ಅಂಡರ್ ವಿಚ್ ಗ್ರೂಪ್, ವೇಜಸ್ ಪೇಡ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಮೆಮೋ ವೋಚರ್ಗೆ ಶಾರ್ಟ್ಕಟ್ ಕೀ F10, ಡೆಬಿಟ್ ನೋಟ್ಗೆ Ctrl F9. ಸ್ಲೈಡ್ ಶೋ ಯೂಸ್ ಮಾಡಿಕೊಂಡು ನಾವು ಫುಲ್ ಪ್ರೆಸೆಂಟೇಷನ್ ನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಸೊ ನಾರ್ಮಲ್ ವ್ಯೂ ನಮಗೆ ಡಿಫಾಲ್ಟ್ ವ್ಯೂ ಪವರ್ ಪಾಯಿಂಟ್ ಅಲ್ಲಿ. FTP ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಪ್ರೋಟೋಕಾಲ್ ಅಂದ್ರೆ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ತೀವಿ. VG ಅಂದ್ರೆ ವಿಜುವಲ್ ಗ್ರಾಫಿಕ್ ಅರೇ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಅಂಡರ್ ಕ್ಯಾಪಿಟಲ್ಲೇ ಬರುತ್ತೆ. ವೇಜಸ್ ಪೇಯ್ಡ್ ಬಂದು ನನಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಇದು ಟ್ರೂ ಆರ್ ಫಾಲ್ಸ್. ಕ್ವಶನ್ ಓದಿ ಆನ್ಸರ್ ಟ್ರೂ ಅಥವಾ ಫಾಲ್ಸ್ ಅಂತ ನೀವು ಗೆಸ್ ಮಾಡ್ಬೇಕಾಗತ್ತೆ. ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ಸೊ ಆಪರೇಟಿಂಗ್ ಸಿಸ್ಟಮ್ ನ ಸಿಸ್ಟಮ್ ಸಾಫ್ಟ್ವೇರ್ ಅಂತೀವ ಅಂತ ಫಸ್ಟ್ ಕ್ವಶನ್. ಸೆಕೆಂಡ್ ಒನ್, ಹಾರ್ಡ್ ಡಿಸ್ಕ್ ಇಸ್ ಎ ಸ್ಟೋರೇಜ್ ಡಿವೈಸ್ ಅಂತ ಕೇಳ್ತಿದ್ದಾರೆ. ಸೊ ಹಾರ್ಡ್ ಡಿಸ್ಕ್ ನಾವು ಸ್ಟೋರೇಜ್ ಡಿವೈಸ್ ಅಂತ ಕೇಳ್ತಿದ್ದಾರೆ. ಥರ್ಡ್ ಒನ್, ವಿ ಕ್ಯಾನ್ ಚೆಕ್ ಟೋಟಲ್ ನಂಬರ್ ಆಫ್ ವರ್ಡ್ ಯೂಸ್ಡ್ ಇನ್ ಅ ಡಾಕ್ಯುಮೆಂಟ್ ಇನ್ MS ವರ್ಡ್. ಸೊ ನನ್ನ ವರ್ಡ್ ಅಲ್ಲಿ ನಾನು ಟೋಟಲ್ ಆಗಿ ಎಷ್ಟು ವರ್ಡ್ಸ್ ನ ಯೂಸ್ ಮಾಡಿದೀನಿ ಅಂತ, ಪದಗಳನ್ನ ಯೂಸ್ ಮಾಡಿದೀನಿ ಅಂತ ಚೆಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಫೋರ್ತ್ ಒನ್, ದ ಫೈಲ್ ಕ್ರಿಯೇಟೆಡ್ ಇನ್ ವರ್ಡ್ ಇಸ್ ಕಾಲ್ಡ್ ಬುಕ್. ಸೊ ವರ್ಡ್ ಅಲ್ಲಿ ಕ್ರಿಯೇಟ್ ಮಾಡೋ ಫೈಲ್ ನ ನಾವು ಬುಕ್ ಅಂತೀವ ಅಂತ ಕೇಳ್ತಿದ್ದಾರೆ. ದ ಶಾರ್ಟ್ಕಟ್ ಕೀ ಫಾರ್ ರೀಡೋ ಇಸ್ Ctrl R. ರೀಡೋಗೆ ಶಾರ್ಟ್ಕಟ್ ಕೀ Ctrl R ಅಂತ ಕೇಳ್ತಿದ್ದಾರೆ. ದ ಪ್ರೊಪ್ರೈಟರ್ ಇಸ್ ದ ಓನರ್ ಆಫ್ ದ ಬಿಸ್ನೆಸ್. ಪ್ರೊಪ್ರೈಟರ್ ನಾನು ಓನರ್ ಆಫ್ ದ ಬಿಸ್ನೆಸ್ ಅಂತೀವ ಅಂತ ಕೇಳ್ತಿದ್ದಾರೆ. ಎಕ್ಸ್ಟೆನ್ಷನ್ ಆಫ್ ಅನ್ MS Excel ಟೆಂಪ್ಲೇಟ್ ಇಸ್ XLS. MS Excel ಫೈಲ್ ಟೆಂಪ್ಲೇಟ್ ಎಕ್ಸ್ಟೆನ್ಷನ್ ಏನಪ್ಪಾ ಅಂದ್ರೆ XLS ಅಂತ ಕೇಳ್ತಿದ್ದಾರೆ. MS Office ಇಸ್ ಅನ್ ಅಪ್ಲಿಕೇಶನ್ ಸಾಫ್ಟ್ವೇರ್. MS Office ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳ್ತಿದ್ದಾರೆ. ಮೋಡಮ್ ಇಸ್ ಅ ಸರ್ವಿಸ್ ಪ್ರೊವೈಡರ್. ಮೋಡಮ್ ನಾವು ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತೀವ ಅಂತ ಕೇಳ್ತಿದ್ದಾರೆ. ಲಾಸ್ಟ್ ಒನ್, 10th ಒನ್, ಡಿಸ್ಕೌಂಟ್ ರಿಸೀವ್ಡ್ ಬೈ ದ ಸಪ್ಲೈಯರ್ ಆಲ್ವೇಸ್ ಇನ್ಕ್ರೀಸಸ್ ದ ಪ್ರಾಫಿಟ್. ಸೊ ಡಿಸ್ಕೌಂಟ್ ನಾವೇನಾದ್ರು ಪಡೆದ್ರೆ ಅದು ಯಾವಾಗ್ಲೂ ನಮ್ಗೆ ಪ್ರಾಫಿಟ್ ಅಂದ್ರೆ ಲಾಭ ಆಗುತ್ತೆ ಅಂತ
ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಆಪರೇಟಿಂಗ್ ಸಿಸ್ಟಮ್ ನ ಸಿಸ್ಟಮ್ ಸಾಫ್ಟ್ವೇರ್ ಅಂತೀವಿ, ಸೊ ಟ್ರೂ. ಹಾರ್ಡ್ ಡಿಸ್ಕ್ ನ ಸ್ಟೋರೇಜ್ ಡಿವೈಸ್ ಅಂತೀವಿ, ಸೊ ಟ್ರೂ. ಸೊ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಅಂದ್ರೆ ಎಷ್ಟು ಪದಗಳು ಮಾಡಿದೀನಿ ನಾನು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಅಂತ ಕೌಂಟ್ ಮಾಡ್ಬೋದು ಅಥವಾ ಚೆಕ್ ಮಾಡ್ಬೋದು, ಸೊ ಟ್ರೂ. ಸೊ ವರ್ಡ್ ಅಲ್ಲಿ ಕ್ರಿಯೇಟ್ ಮಾಡೋ ಫೈಲ್ ನ ಡಾಕ್ಯುಮೆಂಟ್ ಅಂತೀವಿ, ಬುಕ್ ಅನ್ನಲ್ಲ, ಸೊ ಅದರಿಂದ ಫಾಲ್ಸ್. ಸೊ ರೀಡೋಗೆ ಶಾರ್ಟ್ ಕಟ್ ಕಿ ಕಂಟ್ರೋಲ್ ವೈ, ಕಂಟ್ರೋಲ್ ಆರ್ ಅಲ್ಲ, ಅದರಿಂದ ಫಾಲ್ಸ್. ಪ್ರೊಪ್ರೈಟರ್ ನ ಓನರ್ ಆಫ್ ದ ಬಿಸ್ನೆಸ್ ಅಂತೀವಿ, ಸೊ ಟ್ರೂ. ಸೊ MS ಎಕ್ಸೆಲ್ ಟೆಂಪ್ಲೇಟ್ ಎಕ್ಸ್ಟೆನ್ಷನ್ ಬಂತು XLTX, XLS ಅಲ್ಲ, ಫಾಲ್ಸ್, ಅದರಿಂದ. MS ಆಫೀಸ್ ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ, ಸೊ ಟ್ರೂ. ಮೋಡಮ್ ನ ನಾವು ಡಿವೈಸ್ ಅಂತೀವಿ, ಲೈಕ್ ಹಾರ್ಡ್ವೇರ್ ಅಂತ ಹೇಳ್ತೀವಿ. ಸೊ ಅದು ಸರ್ವಿಸ್ ಪ್ರೊವೈಡರ್ ಅಲ್ಲ. ಸರ್ವಿಸ್ ಪ್ರೊವೈಡರ್ ಅಂದ್ರೆ BSNL ಅಥವಾ ನೀವು ಯಾರು ಇಂಟರ್ನೆಟ್ ಸರ್ವಿಸ್ ನ ಕೊಡ್ತಾರೆ ಅವ್ರನ್ನ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ, ಲೈಕ್ ಜಿಯೋ ಆಗಿರ್ಬೋದು, ಅದನ್ನೆಲ್ಲ ನಾವು ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ. ಸೊ ಮೋಡಮ್ ಇಸ್ ಎನ್ ಹಾರ್ಡ್ವೇರ್, ಸೊ ಅದರಿಂದ ಫಾಲ್ಸ್. ಸೊ ಡಿಸ್ಕೌಂಟ್ ರಿಸೀವ್ ಬೈ ದ ಸಪ್ಲೈವೇರ್ ಆಲ್ವೇಸ್ ಇನ್ಕ್ರೀಸಸ್ ದ ಪ್ರಾಫಿಟ್ ಅಂದ್ರೆ ಹೌದು, ನನಗೆ ಡಿಸ್ಕೌಂಟ್ ಬಂದಿರೋದ್ರಿಂದ ಲಾಭ ಆಗುತ್ತೆ ಅಲ್ವಾ, ಅದರಿಂದ ಅದು ಪ್ರಾಫಿಟ್ ಖಂಡಿತವಾಗ್ಲೂ ಕೊಡುತ್ತೆ, ಸೊ ಟ್ರೂ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಮೆನ್ಷನ್ ಎನಿ 5 ಯೂಸ್ಡ್ ಇನ್ MS ವರ್ಡ್ 2007 ಡಾಕ್ಯುಮೆಂಟ್. 2007 ವರ್ಡ್ ಅಲ್ಲಿ ಇರುವಂತದ್ದು 5 ಡಿಫ್ರೆಂಟ್ ವ್ಯೂಸ್ ನಮ್ಮ ಡಾಕ್ಯುಮೆಂಟ್ ನ ನೋಡೋದಕ್ಕೆ ಇರೋದನ್ನ ಲಿಸ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಪ್ರಿಂಟ್ ಲೇಔಟ್, ವೆಬ್ ಲೇಔಟ್, ಫುಲ್ ಸ್ಕ್ರೀನ್ ರೀಡಿಂಗ್, ಡ್ರಾಫ್ಟ್, ಔಟ್ಲೈನ್. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. Fill in the blanks. Option to protect the active sheet by giving a password. So ಇದು Excel related question. So option to highlight important values based on condition. So condition ಪ್ರಕಾರ important values ನ highlight ಮಾಡೋದಕ್ಕೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ ಅಂತ. ಆಪ್ಷನ್ ಟು ಶೇರ್ ವರ್ಕ್ಬುಕ್ ನ ಶೇರ್ ಮಾಡೋದಕ್ಕೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ ಅಂತ. ಆಪ್ಷನ್ ಟು highlight the changes done by the user. So ಏನಾದ್ರು ಒಂದು ಡಾಕ್ಯುಮೆಂಟ್ ಅಲ್ಲಿ ಯೂಸರ್ ಏನೇನೆಲ್ಲ ಚೇಂಜ್ ಮಾಡ್ತಾನೆ ಅದನ್ನೆಲ್ಲ ಹೈಲೈಟ್ ಆಗ್ಬೇಕು ಅಂದ್ರೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್, ಟು ಕೌಂಟ್ ನಂಬರ್ ಆಫ್ ಫಾರ್ಮುಲಾಸ್, ಚಾರ್ಟ್, ವ್ಯಾಲ್ಯೂಸ್ ಇನ್ ಎ ಶೀಟ್. ಒಂದು ಶೀಟ್ ಅಲ್ಲಿ ಎಷ್ಟು ಫಾರ್ಮುಲಾ ಇದೆ, ಎಷ್ಟು ಚಾರ್ಟ್ ಇದೆ, ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಆಕ್ಟಿವ್ ಶೀಟ್ ನ ಪಾಸ್ವರ್ಡ್ ಕೊಟ್ಟು ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರೊಟೆಕ್ಟ್ ಶೀಟ್ ಯೂಸ್ ಮಾಡ್ತೀವಿ. ಇಂಪಾರ್ಟೆಂಟ್ ಥಿಂಗ್ಸ್ ನ ಹೈಲೈಟ್ ಮಾಡೋದಕ್ಕೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡ್ತೀವಿ. ವರ್ಕ್ ಬುಕ್ ನ ಶೇರ್ ಮಾಡೋದಕ್ಕೆ ಶೇರ್ ವರ್ಕ್ ಬುಕ್ ಯೂಸ್ ಮಾಡ್ತೀವಿ. ಸೊ ಚೇಂಜಸ್ ನ ಹೈಲೈಟ್ ಮಾಡೋದಕ್ಕೆ ಟ್ರ್ಯಾಕ್ ಚೇಂಜಸ್ ಯೂಸ್ ಮಾಡ್ತೀವಿ. ಸೊ ನಂಬರ್ ಆಫ್ ಫಾರ್ಮುಲಾಸ್, ಚಾರ್ಟ್ಸ್, ವ್ಯಾಲ್ಯೂಸ್ ನ ಕೌಂಟ್ ಮಾಡೋದಕ್ಕೆ ವರ್ಕ್ ಬುಕ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಫಂಕ್ಷನ್ ಬರುತ್ತೆ, ಲೈಕ್ ವರ್ಡ್ ಕೌಂಟ್ ತರಾನೇ ಅದನ್ನ ಯೂಸ್ ಮಾಡ್ತೀವಿ ಹೊಸ ವರ್ಷನ್ಸ್ ಅಲ್ಲಾದ್ರೆ. ಅದೇ ಹಳೆ ವರ್ಷನ್ ಅಲ್ಲಾದ್ರೆ ಸಮ್ಮರಿ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ಮೆನ್ಷನ್ ಎನಿ 5 ಆಂಟಿ ಮಾಲ್ವೇರ್ ಸಾಫ್ಟ್ವೇರ್ಸ್ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಮಾಲ್ವೇರ್ ಬೈಟ್ಸ್, ಅವಾಸ್ತು, ಕ್ಯಾಸ್ಪರ್ ಸ್ಕೈ, ಬಿಟ್ ಡಿಫೆಂಡರ್, ಮೆಕಾಫೆ, ನಾರ್ಟನ್, ಇವೆಲ್ಲ ಕೆಲವು ಆಂಟಿ ಮಾಲ್ವೇರ್ ಸಾಫ್ಟ್ವೇರ್ಸ್. ಓಕೆ, write the shortcut key for the following. Change current date. ಸೊ ಕರೆಂಟ್ ಡೇಟ್ ಚೇಂಜ್ ಮಾಡೋದು ಹೇಗೆ ಟ್ಯಾಲಿನಲ್ಲಿ ಅಂತ. ಸೊ ಪ್ರಿಂಟ್ ಅ ರಿಪೋರ್ಟ್, ಹೇಗೆ ರಿಪೋರ್ಟ್ ಪ್ರಿಂಟ್ ಮಾಡ್ತೀರಾ ಅಂತ. ಸೊ ಕ್ಯಾಲ್ಕುಲೇಟರ್ ಓಪನ್ ಆಗ್ಬೇಕು ಅಂದ್ರೆ ಟ್ಯಾಲಿನಲ್ಲಿ ಏನ್ ಆಪ್ಷನ್ ಯೂಸ್ ಮಾಡ್ತೀರಾ. ವೋಚರ್ನ ಕ್ಯಾನ್ಸಲ್ ಮಾಡೋದಕ್ಕೆ ಯಾವ ಆಪ್ಷನ್ ಯೂಸ್ ಮಾಡ್ತೀರಾ. ಪೇಮೆಂಟ್ ವೋಚರ್ಗೆ ಶಾರ್ಟ್ ಕಟ್ ಕೀ ಏನು ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಕರೆಂಟ್ ಡೇಟ್ ನ ಚೇಂಜ್ ಮಾಡೋದಕ್ಕೆ FT ಯೂಸ್ ಮಾಡ್ತೀವಿ. ರಿಪೋರ್ಟ್ ನ ಪ್ರಿಂಟ್ ಮಾಡೋದಕ್ಕೆ Alt P ಯೂಸ್ ಮಾಡ್ತೀವಿ. ಕ್ಯಾಲ್ಕುಲೇಟರ್ಗೆ ಕಂಟ್ರೋಲ್ N ಯೂಸ್ ಮಾಡ್ತೀವಿ. ವೋಚರ್ ನ ಕ್ಯಾನ್ಸಲ್ ಮಾಡೋದಕ್ಕೆ Alt X ಯೂಸ್ ಮಾಡ್ತೀವಿ. ಪೇಮೆಂಟ್ ವೋಚರ್ಗೆ ಶಾರ್ಟ್ ಕಟ್ ಕೀ F5. ಓಕೆ, ಫಿಲ್ ಇನ್ ದ ಬ್ಲಾಂಕ್. ಸೊ ಇದ್ರ ಕೀ ಕಾಂಬಿನೇಷನ್ ನ ಬರಿಬೇಕು. ಅರ್ಹ, ಡ್ರೂ, 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 ನೌ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಅರ್ಹಗೆ AH ಶಿಫ್ಟ್ ಇಟ್ಕೊಂಡು F ಪ್ರೆಸ್ ಮಾಡಿದ್ರೆ ಅರ್ಹ ಬರುತ್ತೆ. ಡ್ರೂ ಅಂದ್ರೆ N ಸ್ಮಾಲ್ n ಮತ್ತೆ ಶಿಫ್ಟ್ R ಇಟ್ಕೊಂಡ್ರೆ ಕ್ಯಾಪಿಟಲ್ R ಮಾಡಿದ್ರೆ ಡ್ರೂ ಬರುತ್ತೆ. ಅದೇ ತರ ಡ್ರೂ. ಡಾ ಅಂದ್ರೆ W, ದೊಡ್ಡ ಢ ಅಂದ್ರೆ ಕ್ಯಾಪಿಟಲ್ W. ರೂ ಅರ್ಕಾವತ್ ಬರ್ಬೇಕಂದ್ರೆ ಕ್ಯಾಪಿಟಲ್ R ಮಾಡ್ತೀರಿ. ಅದೇ ತರ ಡ್ರೂ ಅಂದ್ರೆ ಶಿಫ್ಟ್ ಇಟ್ಕೊಂಡ್ N ಅಂದ್ರೆ ಸ್ಮಾಲ್ ನ ಬರುತ್ತೆ. R ಮಾಡಿದ್ರೆ ಡ್ರೂ ಬರುತ್ತೆ. ನವ್ ಅಂದ್ರೆ N ಶಿಫ್ಟ್ ಇಟ್ಕೊಂಡ್ V ಅಂದ್ರೆ ನಾವು ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ರೀತಿ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿ ಹೆಚ್ಚಿನ ವಿಡಿಯೋಸ್ ಇದ್ರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರು ಅಪ್ಲೋಡ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಸೊ ಹಾಗೆ ಮಾಡೋದ್ರಿಂದ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರು ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಓಕೆ,
ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮಿ ಅಟ್ rashmimahesh@gmail.com. ಸೊ ನನ್ನ ಯೂಟ್ಯೂಬ್ ಹ್ಯಾಂಡಲ್ ಬಂದು www.youtube.com/@rashmimahesh. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಕಲಿಯೋದನ್ನ ಯಾವಾಗೂ ನಿಲ್ಲಿಸಬೇಡಿ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅಂಟಿಲ್ ಯು ಲರ್ನ್ ಇಟ್ ಮೋರ್ ದನ್ ಒನ್ ವೇ. ಸೊ ಒಂದಕ್ಕಿಂತ ಜಾಸ್ತಿ ವೇನಲ್ಲಿ ಕಲಿಸ್ತಾ ಇರಿ. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬಾಯ್.